Praise the Lord. Hi everyone. Welcome back to the next session on trigonometry. So in this session, dear students, today we are going to solve the questions from the exercise 3.5 which belongs to the chapter of trigonometry. Okay. So hope you don't have any much introduction. Introduction ಏನು ಬೇಕಾಗಿಲ್ಲ. Let's directly go on to the first question. Question ಏನು ಹೇಳುತ್ತೆ ಅಂದರೆ, in any triangle ABC, if A is equal to 18, B is equal to 24, C is equal to 30, find. ಫಸ್ಟ್ ಕ್ವೆಶ್ಚನ್ನು ಕಾಸ್ ಎ ಕಾಸ್ ಬಿ ಕಾಸ್ ಸಿ. ಓಕೆ, ಸೊ ಕ್ವೆಶ್ಚನ್ ಈ ಥರ ಕೊಟ್ಬಿಟ್ರೆ ಹೇಗೆ ಮಾಡೋದು? ಓಕೆ ಡಿ ಸ್ಟೂಡೆಂಟ್ಸ್, ಇದಕ್ಕೆ ಸಂಬಂಧಪಟ್ಟ ಕಾನ್ಸೆಪ್ಟು ನಿಮಗೆ ಇಲ್ಲಿವರೆಗೂ ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ. ಯಾಕೆ ಅಂತಂದರೆ, ಪ್ರಾಬಬ್ಲಿ ಯು ಮೈಟ್ ಬಿ ವಂಡರಿಂಗ್, ಸರ್ ಇದು ಎಲ್ಲಿ ನೋಡ್ತೀವಿ ಅಂತ. ಇದನ್ನು ನಾವು ಯೂಶ್ವಲಿ ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ಟೂ ಮೇನ್ ಕಾನ್ಸೆಪ್ಟ್ಸ್. ಓಕೆ, ಅದನ್ನು ನಾವು ಸೈನ್ ರೂಲ್ ಮತ್ತು ಕೊಸೈನ್ ರೂಲ್ ಅಂತ ಕರಿತೀವಿ. ಓಕೆ, ಸೊ ಆ್ಯಂಡ್ ದಟ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ನ ಚಾಪ್ಟ್ರಲ್ಲಿ ಬರುವಂಥ ಕಾನ್ಸೆಪ್ಟ್ ಅಲ್ಲ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ನ ಎಂಡಲ್ಲಿ ಸಪ್ಲಿಮೆಂಟ್ರಿ ಮೆಟೀರಿಯಲ್ ಅಂತ ಒಂದಷ್ಟು ಕಾನ್ಸೆಪ್ಟನ್ನ ಆ್ಯಡ್ ಮಾಡಿದ್ದಾರೆ. ಅದನ್ನು ನೀವು ಫಸ್ಟ್ ಪಿ ಯು ಸಿಗೆ ಕಲೀಲೇಬೇಕಾಗುತ್ತೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ನ ಎಂಡಲ್ಲಿ ಸಪ್ಲಿಮೆಂಟ್ರಿ ಮೆಟೀರಿಯಲ್ ಅಂದರೆ ಪ್ರತಿ ಚಾಪ್ಟ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ನ ಆ್ಯಡ್ ಮಾಡಿದ್ದಾರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಿಂತ ಇರಲಿ ಅಂತ. ಸೊ ಓಕೆ, ಸೊ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಇದು. ಒಂದು ಸೈನ್ ರೂಲ್ ಮತ್ತು ಕೊಸೈನ್ ರೂಲ್, ಇದಕ್ಕೆ ಸಂಬಂಧಪಟ್ಟಂತಹ ಕ್ವೆಶ್ಚನ್ನು ಎಕ್ಸಸೈಸ್ 3.4ಅಲ್ಲಿ ಬರೋದು. 3.5 ನೋಡಿ, ಎಕ್ಸಸೈಸ್ 3.5 ಈಗ ಹೇಳಿದ್ನಲ್ಲ, ದಟ್ ಕ್ವೆಶ್ಚನ್ ಯು ಕ್ಯಾನ್ ಫೈಂಡ್ ಹಿಯರ್. ಓಕೆ, ಸೊ ಪ್ರಾಬಬ್ಲಿ ನೀವು ಇದನ್ನು ಕಂಟಿನ್ಯೂಸ್ ಪಾರ್ಟಲ್ಲಿ ಬಿಗಿನಿಂಗಲ್ಲಿ ಚೆಕ್ ಮಾಡಿದ್ರೆ ಇದು ಈ ಮೆಟೀರಿಯಲ್ ನಿಮ್ಗೆ ಸಿಗೋದಿಲ್ಲ. ಟೆಕ್ಸ್ಟ್ ಬುಕ್ನ ಎಂಡಲ್ಲಿ ಯು ಕ್ಯಾನ್ ಸಿ ದಟ್ ಪೇಜ್ ನಂಬರ್ 472ಅಲ್ಲಿದೆ. ಓಕೆ, ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಲೆಟ್ ಅಸ್ ಸಿ ದ ಬೇಸಿಕ್ ವಾಟ್ ವಿ ರಿಕ್ವೈರ್, ದೆನ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಸ್ವಲ್ಪ ಈಸಿ ಇದೆ, ನಥಿಂಗ್ ಟು ವರಿ ಮಚ್. ಸೊ ಈ ಥರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋದು ಚೈನ್ ರೂಲ್ ಮತ್ತು ಕೊಸೈನ್ ರೂಲ್ ಅನ್ನೋದನ್ನು ನೀವು ಕಲಿಬೇಕು. ಓಕೆ, ಸೊ ಲೆಟ್ಸ್ ಡೈರೆಕ್ಟ್ಲಿ ಫಸ್ಟ್ ಗೋ ಆನ್ ಟು ದಟ್ ಬೇಸಿಕ್ಸ್ ಆ್ಯಂಡ್ ದೆನ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ನಾವು ಸೈನ್ ರೂಲ್ ಕಲಿತೀವಿ. ಸೈನ್ ರೂಲ್ ಕಲಿಯೋದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಒಂದು ಟ್ರಯಾಂಗಲ್ ತೊಗೊಳ್ತೀವಿ. ಟ್ರಯಾಂಗಲ್ಗೆ 3 ಆ್ಯಂಗಲ್ ತೊಗೊಳ್ತೀನಿ. ಆ್ಯಂಗಲ್ ಎ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಅಂತ. ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ನ ಲೆಂತು ಎ ಅಂತ ತೊಗೊಳ್ತೀನಿ. ಆ್ಯಂಗಲ್ ಬಿಗೆ ಆಪೋಸಿಟ್ ಸೈಡ್ನ ಲೆಂತು ಸ್ಮಾಲ್ ಬಿ ಅಂತ ತೊಗೊಳ್ತೀನಿ. ಆ್ಯಂಗಲ್ ಸಿಗೆ ಆಪೋಸಿಟ್ ಸೈಡ್ನ ಲೆಂತು ಸ್ಮಾಲ್ ಸಿ. ಸೊ ಇನ್ ದಿಸ್ ವೇ ಯು ಆರ್ ಗೋನ್ ಟು ಕನ್ಸಿಡರ್ ಅ ಟ್ರಯಾಂಗಲ್ ABC. ಓಕೆ, ಸೊ ಸೈನ್ ರೂಲ್ ಏನು ಹೇಳುತ್ತೆ ಅಂದರೆ, ಇನ್ ಎನಿ ಟ್ರಯಾಂಗಲ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಟು ದ ಸೈನ್ಸ್ ಆಫ್ ದಿ ಆಪೋಸಿಟ್ ಆ್ಯಂಗಲ್ಸ್. ಅಂದರೆ ನೆನ್ಪಿಟ್ಕೊಳ್ಳಿ, ಓಕೆ, ನಾವು ಯು ಕ್ಯಾನ್ ಸಿ ಯರ್ ಆ್ಯಂಗಲ್ ಎ ಇದ್ದರೆ ಅದರ ಆಪೋಸಿಟ್ ಸೈಡ್ಗೆ ಸ್ಮಾಲ್ ಎ ಇದೆ. ಆ್ಯಂಗಲ್ ಬಿಗೆ ಆಪೋಸಿಟ್ ಸೈಡ್ ಸ್ಮಾಲ್ ಬಿ ಇದೆ. ಆ್ಯಂಗಲ್ ಸಿಗೆ ಆಪೋಸಿಟ್ ಸೈಡ್ ಸ್ಮಾಲ್ ಸಿ ಇದೆ. ಸೊ ಇನ್ ಎನಿ ಟ್ರಯಾಂಗಲ್, ಈ ಸ್ಟೇಟ್ಮೆಂಟ್ನ ನಾವು ಫಾರ್ಮುಲಾ ರೂಪದಲ್ಲಿ ಬರೆಯೋದಾದರೆ ಹೇಗೆ ಬರೆಯೋದು? ಇದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳೋದಕ್ಕಿಂತ ಫಾರ್ಮುಲಾ ವೇ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಇನ್ ಎನಿ ಟ್ರಯಾಂಗಲ್ ABC ನಾವು ಯಾವ ಥರ ಬರ್ಕೊಳ್ತೀರಿ ಅಂದರೆ, ಸೈನ್ ರೂಲ್ ಏನು ಹೇಳುತ್ತೆ, ಸೈನ್ ಆಫ್ ಎನ್ ಆ್ಯಂಗಲ್ ಎ ಡಿವೈಡೆಡ್ ಬೈ ದ ಲೆಂತ್ ಎ. ಅರ್ಥ ಆಗ್ತಿದೆಯಾ? ಸೈನ್ ಆಫ್ ದಿಸ್ ಆ್ಯಂಗಲ್ ಎ ಡಿವೈಡೆಡ್ ಬೈ ದ ಲೆಂತ್ ಎ ವಿಲ್ ಬಿ ಈಕ್ವಲ್ ಟು, ಇದನ್ನೇ ನಾವು ಪ್ರಪೋರ್ಷನಲ್ ಅನ್ನೋದು, ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ದಿ ಆ್ಯಂಗಲ್ ಬಿ ಡಿವೈಡೆಡ್ ಬೈ the length b. Sine of the angle b divided by the length b, that will be again same as sine of the angle c divided by the opposite side length c. So this we call it as sine rule. So in any triangle ABC ತಗೊಂಡು ಆಪೋಸಿಟ್ ಸೈಡ್ಸ್ನ ABC ಅಂತ ತಗೊಳ್ಬೇಕು. ದಟ್ ಈಸ್ ಮ್ಯಾಂಡೇಟ್ರಿ. ಓಕೆ, ಸೊ ಸೈನ್ ರೂಲ್ ಏನು ಹೇಳುತ್ತೆ, ಸೈನ್ A by A is equal to sin B by B, that is equal to sin C by C. ಓಕೆ, ಸೊ ಇದನ್ನು ನಾವು ಪ್ರಾಬ್ಲಮ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಆಮೇಲೆ ನೋಡೋಣ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯು ಹ್ಯಾವ್ ಟು ನೋ ಅಬೌಟ್ ಸೈನ್ ರೂಲ್. ಓಕೆ, ಈಗ ಕೊಸೈನ್ ರೂಲ್ಗೆ ಹೋಗೋಣ. ಕೊಸೈನ್ ರೂಲ್ ಏನು ಹೇಳುತ್ತೆ ಅಂದರೆ, ಲೆಟ್ A, B ಆ್ಯಂಡ್ C ಬಿ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್. ಇಲ್ಲಿ ಸೇಮ್ ಡಯಾಗ್ರಾಮೇ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಸ್ಪೀಕಿಂಗ್ ಅಬೌಟ್ ದಿಸ್ ಡಯಾಗ್ರಾಮ್ ಓನ್ಲಿ. ಲೆಟ್ A, B ಆ್ಯಂಡ್ C ಬಿ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆ್ಯಂಡ್ A, B ಆ್ಯಂಡ್ C ಇದು ಸ್ಮಾಲ್ ಲೆಟರ್ಸು, ಬಿ ಲೆಂತ್ಸ್ ಆಫ್ ಸೈಡ್ಸ್
ಆಪೋಸಿಟ್ ಟು ದಿ ಆ್ಯಂಗಲ್ಸ್ ಎ ಬಿ ಆ್ಯಂಡ್ ಸಿ. ಇದರ ಅರ್ಥ ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ನ ಲೆಂತು ಸ್ಮಾಲ್ ಎ ಅಂತ, ಆ್ಯಂಗಲ್ ಬಿಗೆ ಆಪೋಸಿಟ್ ಸೈಡ್ನ ಲೆಂತು ಸ್ಮಾಲ್ ಬಿ, ಆ್ಯಂಗಲ್ ಸಿಗೆ ಆಪೋಸಿಟ್ ಸೈಡ್ನ ಲೆಂತು ಸ್ಮಾಲ್ ಸಿ ಅಂತ. ಓಕೆ, ಹೀಗಿದ್ದಾಗ ದೆನ್ ರೆಸ್ಪೆಕ್ಟಿವ್ಲಿ ಅಂದರೆ ಇದು ಹೇಗೆ ಫಾಲೋ ಮಾಡುತ್ತೋ ಹಾಗೆ ಫಾಲೋ ಬರಬೇಕು. ಅಂದರೆ ಆ್ಯಂಗಲ್ ಎಗೆ ಆಪೋಸಿಟ್ ಸೈಡು ಏನೇ ಇರಬೇಕು ಅಂತ. ದಿಸ್ ಈಸ್ ದ ಮೀನಿಂಗ್ ಆಫ್ ರೆಸ್ಪೆಕ್ಟಿವ್ಲಿ. ದೆನ್ ಇಲ್ಲೇನೋ ಸೈನ್ ರೂಲ್ಗೇನೋ ಸಿಂಗಲ್ ಫಾರ್ಮುಲಾ ಬಂದ್ಬಿಡ್ತು, ಆದರೆ ಕಾಸ್ ರೂಲ್ಗೆ ಸ್ವಲ್ಪ ಟ್ರಿಕಿ ಇದೆ. ಏನಂತಂದರೆ 3 ಫಾರ್ಮುಲಾಸ್ ಥರ ಬರುತ್ತೆ. ಏನಂತಂದರೆ ಸೈನ್ ರೂಲ್ ಏನು ಹೇಳುತ್ತೆ ಅಂತಂದರೆ, ಫಸ್ಟ್ ಒನ್ ಎ ಸ್ಕ್ವೇರ್, ಯಾವ ಎ ಸ್ಕ್ವೇರು, ಈ ಸ್ಮಾಲ್ ಲೆಂತ್ ಆಫ್ ದಿಸ್ ಸೈಡ್ ಎ ಸ್ಕ್ವೇರ್. ಎ ಸ್ಕ್ವೇರ್ ವಿಲ್ ಬಿ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc. ಅರ್ಥ ಆಗ್ತಿದೆಯಾ? ಎ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc ಇಂಟು ಕಾಸ್ ಆಫ್ ಆ್ಯಂಗಲ್ ಎ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ಎರಡೂ ಥಿಯರಮ್ಗೆ ಪ್ರೂಫ್ಸ್ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಪ್ಲಿಮೆಂಟ್ರಿಯಲ್ಲಿದೆ. ನಾವು ಪ್ರೂಫ್ಸ್ನ ಈ ಕ್ಲಾಸಲ್ಲಿ ನಾವು ನೋಡ್ತಿಲ್ಲ. ಓಕೆ, ವಿ ಆರ್ ಡೈರೆಕ್ಟ್ಲಿ ಗೋನ್ ಟು ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಪ್ರೂಫ್ಸ್ ಎಕ್ಸಾಮಲ್ಲಿ ಕೇಳೋದಿಲ್ಲ ಕೂಡ. ಫಸ್ಟ್ ಫಾರ್ಮುಲಾ ಹೇಗೆ ತೊಗೊಳ್ತೀವಿ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc ಇಂಟು ಕಾಸ್ ಎ. ಇನ್ ದ ಸೇಮ್ ವೇ ಯು ಕ್ಯಾನ್ ರೈಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯಾವ ಥರ ಬರಿಬೋದು ಹೇಳಿ? ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ca ಅಥವಾ ಎ ಸಿ ಹೆಂಗೆ ಬರ್ಕೊಂಡ್ರೂ ತೊಂದರೆ ಇಲ್ಲ, ಇಂಟು ಕಾಸ್ ಕ್ಯಾಪಿಟಲ್ ಬಿ. ಓಕೆ, ನಾವು ಸಿಮಿಲರ್ಲಿ ಸ್ಮಾಲ್ ಸಿ ಸ್ಕ್ವೇರ್ ವಿಲ್ ಬಿ a square plus b square minus 2ab into cos capital C. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಕಾಲ್ಡ್ ಕೊಸೈನ್ ರೂಲ್. ಕೊಸೈನ್ ರೂಲಲ್ಲಿ 3 ಸಿಮಿಲರ್ ಫಾರ್ಮುಲಾಸ್ ಬರ್ತದೆ ನಮಗೆ. ಫಾರ್ ಎಕ್ಸಾಂಪಲ್, ಈಗ ಪ್ರಾಬ್ಲಮ್ ನೋಡಿದ್ರಲ್ಲ, ಫಸ್ಟ್ ಕ್ವೆಶ್ಚನಲ್ಲಿ ಕಾಸ್ ಎ ಬೇಕು, ಕಾಸ್ ಬಿ ಮತ್ತು ಕಾಸ್ ಸಿ ಬೇಕಂದರೆ ಕಾಸ್ ಎಗೆ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ, ಕಾಸ್ ಬಿ ಕಂಡುಹಿಡಿಯೋಕ್ಕೆ ಸೆಕೆಂಡ್ ಫಾರ್ಮುಲಾ, ಕಾಸ್ ಸಿಗೆ ಕಂಡುಹಿಡಿಯೋಕ್ಕೆ ಥರ್ಡ್ ಫಾರ್ಮುಲಾ. ಓಕೆ, depending upon which angle I want, I am going to using this formula. ಗೊತ್ತಾಗ್ತಿದೆಯಲ್ಲ? ನಿಮಗೆ ಬೇಕಾಗಿರುವಂಥ ಥಿಯರಿ ಇಷ್ಟೇ. ಓಕೆ, ಮತ್ತಿನ್ನೊಂದ್ಸರಿ ರಿಪೀಟ್ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ. ಸೈನ್ ರೂಲ್ ಏನು ಹೇಳುತ್ತೆ ಅಂದರೆ, ಸೈನ್ ಎ ಬೈ ಎ ಇಸ್ ಈಕ್ವಲ್ ಟು ಸೈನ್ ಬಿ ಬೈ ಬಿ, ದಟ್ ಈಸ್ ಈಕ್ವಲ್ ಟು ಸೈನ್ ಸಿ ಬೈ ಸಿ. ಓಕೆ, ಕಾಸ್ ರೂಲ್ ಸೇಸ್ ಇನ್ ಎನಿ ಟ್ರಯಾಂಗಲ್ ಎ ಬಿ ಸಿ, ಸ್ಮಾಲ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc, ಸೈನ್ ನೋಡ್ಕೊಳ್ಳಿ ನೀಟಾಗಿ, ಇಂಟು ಕಾಸ್ ಎ. Okay, similarly b square will be c square plus a square minus 2ca athwa ac into cos b. Finally, c square is equal to a square plus b square minus 2ab into cos c. Okay, using these formulas, we're going to solve the problems given in the exercise 3.5. ಡಿಯರ್ ಸ್ಟೂಡೆಂಟ್ಸ್, ನೋಟ್ ಡೌನ್ ಒಂದು ಸಿಂಪಲ್ ನೋಟ್. ಏನಂತಂದರೆ, ಈ ಫಾರ್ಮುಲಾಸ್ನ ನಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಒಂದೇ ಒಂದು ಬರ್ಕೊಳ್ತೀನಿ. ಏನು ಅಂತಂದರೆ, ಈ ಒಂದು ಫಾರ್ಮುಲಾಯಿಂದ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc ಇಂಟು ಕಾಸ್ ಎ, ಈ ಫಾರ್ಮುಲಾದಿಂದ ಡೈರೆಕ್ಟಾಗಿ ನನಗೆ ಕಾಸ್ ಎ ವ್ಯಾಲ್ಯೂ ಬೇಕು ಅಂತಂದರೆ ವಾಟ್ ಐ ಡೂ ಇಟ್ ಈಸ್, ಇವೆರಡನ್ನೂ ಎಕ್ಸ್ಚೇಂಜ್ ಮಾಡ್ತೀನಿ. ಐ ವಿಲ್ ಗೆಟ್ ಆ್ಯಕ್ಚುಲಿ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಇವೆರಡನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2bc ಇಂಟು ಕಾಸ್ ಎ ಇರುತ್ತೆ. ಆ 2bcನ ನಾವು ಡಿವೈಡ್ ಮಾಡಿಬಿಡೋಣ. ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2bc, ದಿಸ್ ವಿಲ್ ಬಿ ದ ಫಾರ್ಮುಲಾ ಫಾರ್ ಕಾಸ್ ಎ. ಸಿಮಿಲರ್ಲಿ ಕಾಸ್ ಬಿ ಮತ್ತು ಕಾಸ್ ಸಿಗೆ ಈ ಥರ ಫಾರ್ಮುಲಾನ ಚೇಂಜ್ ಮಾಡಿಕೊಂಡು ನಾವು ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಓಕೆ, right, let's directly go on to the first question now. I repeat the question once again. In any triangle ABC, if A is equal to 18, B is equal to 24, C is equal to 30, find cos A, cos B and cos C. What I am going to use, cos angles bekirodinda, I will be using cosine rule. Therefore, using cosine rule, we have, first formula enide, remember, I have A square is equal to B square plus C square minus 2bc into cos a ಅಲ್ವಾ? ರೈಟ್. ದಿಸ್ ಇಸ್ ಆ್ಯಕ್ಚುಲಿ ಮೈ ಈಕ್ವೇಷನ್ 1. ಇಲ್ಲಿಂದ ಫಾರ್ಮುಲಾ ನಾನು ಹೇಗೆ ಚೇಂಜ್ ಮಾಡ್ತೀನಿ ಅಂದರೆ, ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಕಾಸ್ ಎ, ಈಗ ಆಲ್ರೆಡಿ ಹೇಳಿದ್ನಲ್ಲ ಹಾಗೆ, ದ ವ್ಯಾಲ್ಯೂ ಆಫ್ ಕಾಸ್ ಎ ವಿಲ್ ಬಿ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2bc. Okay, this will be the value of
ಕಾಸ್ ಎ. ದಿಸ್ ಇಸ್ ನಥಿಂಗ್ ಬಟ್ ಈಗ ಎ ಬಿ ಸಿ ಮೂರು ವ್ಯಾಲ್ಯೂಸ್ ಇಲ್ಲೇ ಕೊಟ್ಟಿರೋದ್ರಿಂದ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಓಕೆ, ಸೊ ಬಿ ವ್ಯಾಲ್ಯೂ 24 ಇರೋದ್ರಿಂದ ಟೇಕ್ ದಟ್ 24 ಸ್ಕ್ವೇರ್ ಪ್ಲಸ್ ಸಿ ವ್ಯಾಲ್ಯೂ ಇಸ್ 30, ಸೊ 30 ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಎ ಅಂದರೆ 18 ಇದೆ, ಸೊ ಐ ವಿಲ್ ಟೇಕ್ 18 ಸ್ಕ್ವೇರ್ ಡಿವೈಡೆಡ್ ಬೈ 2 ಟೈಮ್ಸ್ ಬಿ ಅಂದರೆ 24, ಸಿ ಅಂದರೆ 30. ಓಕೆ, ತುಂಬ ಸಿಂಪಲ್. ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗೆ ವ್ಯಾಲ್ಯೂ ಬರೀಬೋದು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇನ್ ನೆಕ್ಸ್ಟ್ ಏನಿದು ಸಿಂಪ್ಲಿಫಿಕೇಷನು ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ಸ್. ರೈಟ್, ಕ್ಯಾಲ್ಕುಲೇಟ್ ಮಾಡಿ. 24 ಸ್ಕ್ವೇರ್ ಏನಾಗುತ್ತೆ, 24 ಇಂಟು 24 576 ಆಗುತ್ತೆ, ಪ್ಲಸ್ 30 ಸ್ಕ್ವೇರ್ ಇಸ್ 30 ಇಂಟು 30 900. ಓಕೆ, ಮೈನಸ್ 18 ಸ್ಕ್ವೇರ್, 18 ಇಂಟು 18 324 ಆಗುತ್ತೆ. ಕರೆಕ್ಟಾ? ಸೊ 324 divided by multiply the value 24 into 30 into 2. So calculate ಮಾಡಿ, you will be getting 1440. Okay, so if you use the numerator simplify ಮಾಡಿದ್ರೆ ನಿಮಗೆ 1152 divided by 1440 ಬರುತ್ತೆ. ನಾವು ಸಿಂಪ್ಲಿಫಿಕೇಷನ್ ನೀವೇ ಮಾಡ್ಕೊಳ್ಳಿ. 288 5 times is 1440 and 288 4 times is 1152. ಓಕೆ, ಆದಷ್ಟು ಡೆಸಿಮಲಲ್ಲಿ ಇಡಕ್ಕೆ ಹೋಗ್ಬೇಡಿ, ಫ್ರ್ಯಾಕ್ಷನ್ ಇಡಿ. ಸೊ ದೇರ್ ಫೋರ್ ನಮಗೆ ಇದರಿಂದ ಐ ಗೆಟ್ ದ ವ್ಯಾಲ್ಯೂ ಆಫ್ ಕಾಸ್ ಎ ಈಸ್ ಈಕ್ವಲ್ ಟು 4/5. ಗೊತ್ತಾಗ್ತಿದೆಯಾ? ಸೊ ಕಾಸ್ ಎ ವ್ಯಾಲ್ಯೂ ಈಸ್ ಈಕ್ವಲ್ ಟು 4/5 ಫ್ರೇಮ್ ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ ಹೇಗೆ ಬಂತು ಅಂತ? ಈಗ ಸಿಮಿಲರ್ಲಿ, ಓಕೆ, ಸಿಮಿಲರ್ಲಿ ಇಫ್ ಐ ವಾಂಟ್ ಕಾಸ್ ಬಿ, ಸೊ ಕಾಸ್ ಬಿ ಫಾರ್ಮುಲಾ ಏನಾಗುತ್ತೆ ಅಂತಂದರೆ, ಯು ನೋ ದಟ್ ದಿಸ್ ವಿಲ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಓಕೆ, ಡಿವೈಡೆಡ್ ಬೈ 2ac ಅಥವಾ ಸಿ ಎ. ಓಕೆ, ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ ಫಾರ್ ಕಾಸ್ ಬಿ. ಯಾವ ಥರ ಅಂತಂದರೆ ಕೋಸೈನ್ ರೂಲ್ನ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಿ ಈಸ್ ಈಕ್ವಲ್ ಟು 30, ಸೊ ಯು ವಿಲ್ ಗೆಟ್ 30 ಸ್ಕ್ವೇರ್ ಪ್ಲಸ್ ಎ ಈಸ್ ಈಕ್ವಲ್ ಟು 18. ಹುಷಾರಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ್ಯಾವುದು ಮಾಡಬೇಡಿ. ಓಕೆ, ಮೈನಸ್ ಬಿ ಈಸ್ ಈಕ್ವಲ್ ಟು 24 ಬರುತ್ತೆ, ಸೊ 24 ಸ್ಕ್ವೇರ್ ಡಿವೈಡೆಡ್ ಬೈ 2 ಟೈಮ್ಸ್ ಎ ಅಂದರೆ 18, ಓಕೆ, ಆ್ಯಂಡ್ ಸಿ ಅಂದರೆ 30. ಓಕೆ, ಸೊ ಸಿಂಪ್ಲಿಫಿಕೇಷನ್ ನಿಮಗೆ ಬಿಡ್ತೀನಿ, ನೀವೇ ಮಾಡಿ. 30 ಸ್ಕ್ವೇರ್ ಇಸ್ 900 ಆಗುತ್ತೆ, ಪ್ಲಸ್ 18 ಸ್ಕ್ವೇರ್ ಇಸ್ ಯು ವಿಲ್ ಗೆಟ್, ಇಲ್ಲೇ ಇದೆ 324. ಓಕೆ, ಮೈನಸ್ 24 ಸ್ಕ್ವೇರ್ ವಿಲ್ ಬಿ 576. ಓಕೆ, ಡಿವೈಡೆಡ್ ಬೈ, ಇಲ್ಲಿ ಚೇಂಜ್ ಆಗುತ್ತೆ, 2 ಇಂಟು 18 ಇಂಟು 30, ನಿಮಗೆ ವ್ಯಾಲ್ಯೂ 1080 ಬರುತ್ತೆ. ಓಕೆ, ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಫರ್ದರ್ ಸಿಂಪ್ಲಿಫೈ ಮಾಡಿ. ನ್ಯೂಮಿನೇಟರ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 648 ಡಿವೈಡೆಡ್ ಬೈ 1080. ಓಕೆ, ಸೊ ಫರ್ದರ್ ನೀವು ಸಿಂಪ್ಲಿಫೈ ಮಾಡಿದ್ರೆ ಇದು 216 3s ಆಗುತ್ತೆ, ಇದು 216 5s ಆಗುತ್ತೆ. ಓಕೆ, ಬೇಕಿದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ದೇರ್ ಫೋರ್ ಇಲ್ಲಿಂದ ನಮಗೆ ಕಾಸ್ ಬಿ ವ್ಯಾಲ್ಯೂ ಸಿಕ್ತು. ಕಾಸ್ ಬಿ ವ್ಯಾಲ್ಯೂ ಇಸ್ 3 divided by 5. ಓಕೆ, ಸೊ ಫ್ರೇಮ್ ಅಪ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಕಾಸ್ ಸಿಗೂ ಫಾರ್ಮುಲಾ ಎ ಯೂಸಿಂಗ್ ಕೊಸೈನ್ ರೂಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ್ಯಕ್ಚುಲಿ ಯು ವಿಲ್ ಗೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2ab. ಓಕೆ, ಆ್ಯಕ್ಚುಲಿ ಈ ಮೆಥಡೇ ಸಿಂಪಲ್. ಓಕೆ, ನಿಮ್ಗೆ ಯಾವ ಮೆಥಡ್ ಬೇಕಾದ್ರೂ ನೆನ್ಪಿಟ್ಕೊಳ್ಳಿ. ಯಾವುದನ್ನ ಒಂದು ನೆನ್ಪಿಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಬರುತ್ತೆ. ಓಕೆ, ನಾವು ದ ರೆಸ್ಟ್ ಇಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಸೊ ಸಬ್ಸ್ಟಿಟ್ಯೂಟ್ ನಿಮಗೋಸ್ಕರ ನಾನು ಮಾಡಿದ್ದೀನಿ. ಎ ಸ್ಕ್ವೇರ್ ಅಂದರೆ 18 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್, ಮೈನಸ್ ಸಿ ಸ್ಕ್ವೇರ್ ಅಂದರೆ 30 ಸ್ಕ್ವೇರ್ ಡಿವೈಡೆಡ್ ಬೈ 2ab. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 324 ಪ್ಲಸ್ 576 ಮೈನಸ್ 900 ಡಿವೈಡೆಡ್ ಬೈ 864 ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, 324 ಪ್ಲಸ್ 576 ಆ್ಯಕ್ಚುಲಿ 900 ಆಗುತ್ತೆ. ಸೊ 900 ಮೈನಸ್ 900 0/864 ಬರುತ್ತೆ. ಸೊ ನ್ಯೂಮರೇಟರ್ ವ್ಯಾಲ್ಯೂ 0 ಆಗಿರೋದ್ರಿಂದ ಕಾಸ್ C value will be completely 0. Okay, therefore cos C value, what is cos C value? That is 0. Okay, ಈಗ ಇದನ್ನು ನಾನು ಫ್ರೇಮ್ ಮಾಡ್ತೀನಿ. ನಿಮಗೊಂದು ಹಿಂಟ್ ಕೊಡ್ತೀನಿ. We know that cos what value is 0? We know that cos 90 is equal to 0. ಕರೆಕ್ಟ್ ತಾನೆ? sin 90 is equal to 1,
ಕಾಸ್ 90 ಈಸ್ ಈಕ್ವಲ್ ಟು 0. ಇದರ ಅರ್ಥ ಆ್ಯಂಗಲ್ ಸಿ ವಿಲ್ ಬಿ 90 ಡಿಗ್ರೀಸ್ ಅಂತ. ಓಕೆ ರೈಟ್, ಅದು ನಿಮ್ಮ ಇಟ್ಕೊಳ್ಳೋದಕ್ಕೋಸ್ಕರ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಕ್ವೆಶ್ಚನ್ ಫ್ರಮ್ ದ ಎಕ್ಸಸೈಸ್ 3.5. ಓಕೆ, ಸೊ ಪ್ರೊಸೀಜರ್ ಹೊಸದಾಗಿರೋದ್ರಿಂದ ಸ್ವಲ್ಪ ಲೆಂತಿ ಆಗಿದೆ, ನಥಿಂಗ್ ಟು ವರಿ. ಓಕೆ, ಸೊ ಕೊಸೈನ್ ರೂಲ್ ಹೇಗೆ ಯೂಸ್ ಮಾಡೋದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ನೋಡಿದ್ದೀವಿ. ನಾವು ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಕ್ವೆಶ್ಚನ್. ಓಕೆ, ಸೊ ಈಗ ಪಾರ್ಟಲ್ಲಿ ಸೆಕೆಂಡ್ ಕ್ವೆಶ್ಚನ್ ಏನಂತಂದರೆ, ಫಸ್ಟು ಕಾಸ್ ಎ, ಕಾಸ್ ಬಿ ಮತ್ತು ಕಾಸ್ ಸಿ ಫೈಂಡ್ ಔಟ್ ಮಾಡಿದ್ರಿ. ಈಗ ಈಸ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ಸೈನ್ ಎ, ಸೈನ್ ಬಿ ಆ್ಯಂಡ್ ಸೈನ್ ಸಿ. ಓಕೆ, ಸೊ ಇದನ್ನು ನಾವು ಆಲ್ವೇಸ್ ಬೆಟರ್ ಕಾಸ್ ವ್ಯಾಲ್ಯೂಸ್ ಬಂದಾದಮೇಲೆ ಸೈನ್ ವ್ಯಾಲ್ಯೂಗೆ ವಿ ಹ್ಯಾವ್ ಅ ಸಿಂಪಲ್ ಫಾರ್ಮುಲಾ. ನೆನಪಿದೆಯಲ್ಲ, ಐ ಯೂಸ್ ದಿಸ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ವಿ ನೋ ದಟ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿಕೊಂಡು ನಾವಿದು ಈ ಒಂದು ಫಾರ್ಮುಲಾ ನಾನು ನಿಮ್ಗೆ ಆಲ್ರೆಡಿ ಬಿಗಿನಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೈನ್ ಟೀಟಾ ಕ್ಯಾನ್ ಬಿ ರಿಟನ್ ಆ್ಯಸ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ. ಓಕೆ, ಸೊ ಐ ವಿಲ್ ಬಿ ಯೂಸಿಂಗ್ ದ ಸೇಮ್ ಥಿಂಗ್ ಹಿಯರ್. ದೇರ್ ಫೋರ್, ಓಕೆ, ಸೈನ್ ಎ, ದ ವ್ಯಾಲ್ಯೂ ಆಫ್ ಸೈನ್ ಎ ವಿಲ್ ಬಿ ನಥಿಂಗ್ ಬಟ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಓಕೆ, ಟೀಟಾ ಬದಲು ಎ ಅಂತ ತಗೊಳ್ತೀನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ವ್ಯಾಲ್ಯೂ. ಕಾಸ್ ಎ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ 4 ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ ರೈಟ್, ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 4 ಸ್ಕ್ವೇರ್ ಇಸ್ 16 ಡಿವೈಡೆಡ್ ಬೈ 5 ಸ್ಕ್ವೇರ್ ಇಸ್ 25. ಸೊ 1 ಮೈನಸ್ 16 ಬೈ 25 ಬರುತ್ತೆ. ಸೊ ನೆಕ್ಸ್ಟು ಎಲ್ ಸಿ ಎಮ್ ತೊಗೊಳ್ಳೋಣ. ದಟ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ ಎಲ್ ಸಿ ಎಮ್ ತೊಗೊಂಡ್ರೆ 25 ಬರುತ್ತೆ. ಆ್ಯಂಡ್ ನ್ಯೂಮರೇಟರ್ ವಿಲ್ ಬಿ 1 ಇಂಟು 25 is 25 minus 16 as it is. This is nothing but square root of 25 minus 16 will be 9 divided by 25. Okay, so this is nothing but root 9 will be 3 and root 25 will be 5. Okay, so therefore ಇಲ್ಲಿ ನಮಗೆ sin a ವ್ಯಾಲ್ಯೂ ಸಿಕ್ತು. ಸೊ ಬರೀರಿ, therefore the value of sin a is nothing but 3 divided by 5. ಇದನ್ನು ಫ್ರೇಮ್ ಅಪ್ ಮಾಡಿ. ಓಕೆ, ಸೊ ಯಾವ ರೀತಿ ಸೈನ್ ಎ ವ್ಯಾಲ್ಯೂ ಕಂಡುಹಿಡಿದ್ರೋ ಸಿಮಿಲರ್ಲಿ ಸೈನ್ ಬಿ ಮತ್ತು ಸೈನ್ ಸಿ. ಓಕೆ, ಸಿಮಿಲರ್ಲಿ ಏನು ಬರುತ್ತೆ, ಸೈನ್ ಬಿ ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ ಆಗುತ್ತೆ. ಓಕೆ ರೈಟ್, ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಬಿ ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ವಿಚ್ ಇಸ್ ನಥಿಂಗ್ ಬಟ್ 3/5. ಸೊ ಹಾಕ್ಕೊಳ್ಳಿ 3 divided by 5 whole square. Okay, right, so this is nothing but square root of 1 minus 3 square is 9 divided by 5 square is 25 ಆಗುತ್ತೆ. LCM ತಗೊಳ್ಳೋಣ. ರೂಟ್ ಆಫ್ ಡಿನಾಮಿನೇಟರ್ 25 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 25 is 25 minus 9. ಓಕೆ ರೈಟ್, ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 25 minus 9 16 ಬರುತ್ತೆ divided by 25. So this is nothing but root 16 is nothing but 4 4s are 16. Root 25 is nothing but 5 because 5 5s are 25. Okay, ನೆನ್ಪಿಟ್ಕೊಳ್ಳಿ, ಇಲ್ಲಿ ಆ್ಯಕ್ಚುಲಿ ನೀವು ಪ್ಲಸ್ ಆರ್ ಮೈನಸ್ ತೊಗೋಬೋದು, ಆದರೆ ಆ್ಯಕ್ಚುಲಿ ಟ್ರಯಾಂಗಲ್ ತೊಗೊಳ್ತಾ ಇರೋದ್ರಿಂದ ಯಾವುದೇ ವ್ಯಾಲ್ಯೂಸ್ನ ನಾವು ನೆಗೆಟಿವ್ ತೊಗೊಳ್ಳೋದಿಲ್ಲ. ಓಕೆ, ಸೊ ಸೈನ್ ಬಿ ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ 4 ಡಿವೈಡೆಡ್ ಬೈ 5. ಓಕೆ, ಸೊ ಸೈನ್ ಬಿ ವ್ಯಾಲ್ಯೂ ಸಿಕ್ಕಾಗಿದೆ. ಲೆಟ್ ಮೀ ಫ್ರೇಮ್ ಅಪ್. Similarly, I will find the value of sin c. Therefore, so what will be the formula to find out sin c? Sin c value will be nothing but root of 1 minus cos square c. Okay, so that is nothing but root of 1 minus, ನಾವು ಆಲ್ರೆಡಿ ನೋಡಿದ್ರಿ cos c value is equal to 0 ಅಂತ. ಸೊ 0 ಸ್ಕ್ವೇರ್ ಅಂತ ತಗೊಳ್ಳೋಣ. that is nothing but square root of 1 minus 0 square 0ನೇ ಆಗುತ್ತೆ. and that this is nothing but root of 1 minus 0 1 ಆಗುತ್ತೆ. and that is nothing but 1. ಗೊತ್ತಾಗ್ತಿದೆಯಾ? ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವಿ ಟೇಕ್ ಪಾಸಿಟಿವ್ 1. ದೇರ್ಫೋರ್ ವಿ ಗೆಟ್ ದ ವ್ಯಾಲ್ಯೂ ಆಫ್ ಸೈನ್ ಸಿ ಇಸ್ ನಥಿಂಗ್ ಬಟ್ ಸಿಂಪ್ಲಿ 1. ನಾನು ಆಲ್ರೆಡಿ ಆಗಲೇ ಹೇಳಿದೆ, ಸೈನ್ ಆಫ್ ಸಮ್ ಆ್ಯಂಗಲ್ 0 ಬಂತು ಅಂದರೆ ಆ ಆ್ಯಂಗಲ್ 90 ಇರಬೇಕು. ಸೊ ಇಲ್ಲಿ ಅದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ಈಸ್ ಈಕ್ವಲ್ ಟು 90 ತಗೊಳ್ಳಿ, ಸೈನ್ 90 ಈಸ್ ಈಕ್ವಲ್ ಟು 1 ಅಂತ ಬಂತು. ಓಕೆ, ಸೊ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ಸು ನೀವು ಎಲ್ಲೇ ಯೂಸ್ ಮಾಡಿದ್ರೂ ಒಂದೇ ಥರ ವರ್ಕೌಟ್ ಆಗುತ್ತೆ. ಓಕೆ, ಥ್ರೂ ಔಟ್ ಮ್ಯಾಥಮೆಟಿಕ್ಸ್. ಇದು ಬರೀ ಫಸ್ಟ್ ಪಿ ಯು ಸಿಯಲ್ಲಿ ಅಂತಲ್ಲ, ನೀವು ಇಂಜಿನಿಯರಿಂಗ್ ಹೋಗ್ಬಿಟ್ಟು ಸೈನ್ 90 ವ್ಯಾಲ್ಯೂ ಏನು ಅಂತಂದರೆ ಅಲ್ಲೂ ವಿ ವಿಲ್ ಬಿ ಯೂಸಿಂಗ್ ದ ಸೇಮ್ ಥಿಂಗ್. ದೀಸ್ ಥಿಂಗ್ಸ್ ಆರ್ ವೆರಿ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಥಿಂಗ್ಸ್
ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಅ ವೆರಿ ಲಾಂಗ್ ಟೈಮ್. ಓಕೆ, ಸೊ ಇಲ್ಲಿಗೆ ಕ್ವೆಶ್ಚನ್ ನಂಬರ್ 2 ಮುಗೀತು. ಗೊತ್ತಾಗ್ತಿದೆಯಲ್ಲ? ಇಲ್ಲಿ ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ಸು. ಒಂದೇನಂತಂದರೆ ನಿಮಗೆ ಫಾರ್ಮುಲಾಸ್ ನೆನಪಿರಬೇಕು. ಓಕೆ, ರೈಟ್. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ದ ಥರ್ಡ್ ಕ್ವೆಶ್ಚನ್ ಇಸ್ ಫಾರ್ ಎನಿ ಟ್ರಯಾಂಗಲ್ ಎ ಬಿ ಸಿ ಪ್ರೂವ್ ದಟ್ a plus b by c is equal to cos of a minus b by 2 into sin c by 2. ಓಕೆ, ಸೊ ಈ ಥರ ಒಂದು ಪ್ರಾಬ್ಲಮ್ಸ್ ಕೊಡ್ತಾರೆ, ಫೈಂಡ್ ಔಟ್ ಮಾಡಿ ಅಂತ. ಇದನ್ನು ನಾವು ಐದರ್ ಸೈನ್ ರೂಲ್ ಅಥವಾ ಕೊಸೈನ್ ರೂಲ್ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ತೀವಿ. ಓಕೆ, ರೈಟ್. ಸೊ ರಿಮೆಂಬರ್, ವಿ ನೋ ದಟ್ ಏನಂತ, ಸೈನ್ ಎ ಡಿವೈಡೆಡ್ ಬೈ ಎ ಈಸ್ ನಥಿಂಗ್ ಬಟ್ ಸೈನ್ ಬಿ ಡಿವೈಡೆಡ್ ಬೈ ಬಿ, ದಟ್ ಈಸ್ ನಥಿಂಗ್ ಬಟ್ ಸೈನ್ ಸಿ ಡಿವೈಡೆಡ್ ಬೈ ಸಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎಲ್ಲದಕ್ಕೂ ಸೇಮ್ ಇರೋದ್ರಿಂದ ಲೆಟ್ ಮಿ ಟೇಕ್ ದಿಸ್ ವ್ಯಾಲ್ಯೂ, ಎಲ್ಲ ರೇಷಿಯೋ ವಿಲ್ ಬಿ ಈಕ್ವಲ್ ಟು ಕೆ ಅಂತ ತಗೊಳ್ಳೋಣ. ಓಕೆ, ಸೈನ್ ಎ ಬೈ ಎ ಈಸ್ ಈಕ್ವಲ್ ಟು ಸೈನ್ ಬಿ ಬೈ ಬಿ, ದಟ್ ಈಸ್ ಈಕ್ವಲ್ ಟು ಸೈನ್ ಸಿ ಬೈ ಸಿ, ದಟ್ ಈಸ್ ನಥಿಂಗ್ ಬಟ್ ಕೆ. ನೆನ್ಪಿಟ್ಕೊಳ್ಳಿ, ಈ ಥರ ಪ್ರಾಬ್ಲಮ್ಸ್ನ ನಾವು ಹೀಗೆ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಇದನ್ನು ಈಚ್ ಟರ್ಮ್ಸ್ ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ, therefore a is equal to, ಇವೆರಡನ್ನು ಈಕ್ವೇಟ್ ಮಾಡಿ, sin a by a is equal to k ಸಿಕ್ಕಿದ್ರೆ therefore a value will be nothing but sin a divided by k ಅಂತ. Similarly b value would be equal to sin b divided by k and c value will be equal to sin c divided by k. ಅರ್ಥ ಆಗ್ತಿದೆಯಾ? ಪ್ರತಿಯೊಂದನ್ನು ಸಪ್ರೇಟಾಗಿ ಈಕ್ವೇಟ್ ಮಾಡಿ, ಸೈನ್ ಎ ಬೈ ಎ ಈಸ್ಕೊಲ್ ಟು ಕೆ ತೊಗೊಂಡ್ರೆ ಇವೆರಡನ್ನು ಎಕ್ಸ್ಚೇಂಜ್ ಮಾಡಿ ಸೈನ್ ಎ ಬೈ ಕೆ ಈಸ್ಕೊಲ್ ಟು ಎ ಬರುತ್ತೆ. ಸಿಮಿಲರ್ಲಿ ದೀಸ್ 3. ಓಕೆ, ಸೊ ಈ ವ್ಯಾಲ್ಯೂಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಸೊ ನಾವು ಕನ್ಸಿಡರ್ ಎಲ್ ಎಚ್ ಎಸ್. ಸೊ ವಿ ಹ್ಯಾವ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು, ದೇರ್ ಫೋರ್ ವಾಟ್ ಈಸ್ ಎಲ್ ಎಚ್ ಎಸ್? ನಮಗಿರುವಂಥ ಎಲ್ ಎಚ್ ಎಸ್ ಏನಿದೆ, ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಅಂತಂದರೆ ಏನು? Actually I have sin A, okay, by K plus B andre sin B, okay, divided by K whole divided by small c. Small c is actually nothing but sin C divided by K. Okay, so ಈಗ ಏನು ಮಾಡ್ತೀವಿ ಅಂತಂದರೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ 1/k ಕಾಮನ್, ಎರಡೂ ಕಡೆ ಡಿನಾಮಿನೇಟ್ರಲ್ಲಿ k ಇದೆ, ತೆಗೆದಾಕಿ ಐ ವಿಲ್ ಗೆಟ್ 1/k ಆಫ್ sin A plus sin B divided by, ಡಿನಾಮಿನೇಟ್ರಲ್ಲೂ 1/k ಕಾಮನ್ ತೆಗೆದ್ರೆ ನನಗುಳಿಯೋದು sin C. ಓಕೆ, ಸೊ ಈಗೇನು ಮಾಡ್ತೀವಿ, 1/k ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಇಲ್ಲಿ ಉಳಿಯೋದು sin A ಪ್ಲಸ್ sin B. ಇದು ನಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ, sin C ಪ್ಲಸ್ sin D. ನೆನಪಿದೆಯಾ? ಸೊ sin C ಪ್ಲಸ್ sin D ಇಸ್ ನಥಿಂಗ್ ಬಟ್ 2 sin C ಪ್ಲಸ್ D ಡಿವೈಡೆಡ್ ಬೈ 2. ಸೊ C ಪ್ಲಸ್ D ಬದಲು ಎ ಪ್ಲಸ್ ಬಿ ಇದೆ ತಗೊಳ್ಳಿ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್, ನೆನಪಿದೆಯಾ? ಇಂಟು ಕಾಸ್ ಸಿ ಮೈನಸ್ ಡಿ ಅಂದರೆ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆಯಲ್ಲ? ಹೋಲ್ ಡಿವೈಡೆಡ್ ಬೈ, ನೆನ್ಪಿಟ್ಕೊಳ್ಳಿ, ಹಾಫ್ ಆ್ಯಂಗಲ್ಸ್ ಯೂಸ್ ಮಾಡ್ತೀನಿ. ಸೈನ್ ಟೀಟಾ ಇಸ್ ಈಕ್ವಲ್ ಟು, ಇದು ಸೈನ್ 2 ಟೀಟಾ ಫಾರ್ಮುಲಾ ನೆನಪಿದೆಯಾ? 2 sin θ ಇಂಟು ಕಾಸ್ ಥೀಟಾ ಅಂತ. ಆದರೆ ನಾನು ಹಾಫ್ ಆ್ಯಂಗಲ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ, ಸಬ್ ಮಲ್ಟಿಪಲ್ ಆ್ಯಂಗಲ್ಸ್, ನಿಮ್ಗೆ ನೆನಪಿರಬೇಕು. ಸೊ ಸೈನ್ ಥೀಟಾ ಇಸ್ ನಥಿಂಗ್ ಬಟ್ 2 sin θ ಬೈ 2, ಥೀಟಾ ಬೈ 2 ಅಂದರೆ ಇಲ್ಲಿ ಸಿ ಬೈ 2 ಆಗುತ್ತೆ, ಇಂಟು ಕಾಸ್ ಥೀಟಾ ಬೈ 2 ಅಂದರೆ ಸಿ ಬೈ 2. ಓಕೆ, ರಿಪೀಟ್, ಐ ಆಮ್ ಯೂಸಿಂಗ್ ದಿ ಹಾಫ್ ಆ್ಯಂಗಲ್ಸ್ ಫಾರ್ಮುಲಾ. ನಾನು ಫಸ್ಟೇ ಹೇಳಿದ್ದೆ ಹಾಫ್ ಆ್ಯಂಗಲ್ಸ್ ಫಾರ್ಮುಲಾಸ್ನ ಥ್ರೂ ಔಟ್ ನಾವು ಯೂಸ್ ಮಾಡ್ತೀವಿ ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ದಿ ಫಾರ್ಮುಲಾಸ್. ದೇರ್ಫೋರ್ ನೋಡ್ಕೊಳ್ಳಿ, sin θ ಇಸ್ ಈಕ್ವಲ್ ಟು 2 times θ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಬರುತ್ತೆ. ಸೊ ಥೀಟಾ ಜಾಗದಲ್ಲಿ ಇಲ್ಲಿ ಸಿ ಇರೋದ್ರಿಂದ ನಾನು ಸಿ ಟರ್ಮ್ಸಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, 2 ಮತ್ತು 2 ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ರೈಟ್, ಸೊ ದಿಸ್ ಇಸ್ ನಥಿಂಗ್ ಬಟ್, ಈ ಟರ್ಮ್ ಹಾಗೆ ಬರ್ಕೊಳ್ತೀನಿ, ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಓಕೆ, ಹೋಲ್ ಡಿವೈಡೆಡ್ ಬೈ, ಓಕೆ, ಸೊ ಡಿನಾಮಿನೇಟರ್ ನಮಗೇನಿದೆ, ಸೈನ್ ಸಿ ಬೈ 2 ಇದೆ. ಈ ಸಿ ಬೈ 2ನ ನಾನು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಹೇಗೆ ಬರೀತೀನಿ ನೋಡಿ, ಇಫ್ ಫಾರ್ ಎನಿ ಟ್ರಯಾಂಗಲ್ ಎ ಬಿ ಸಿ ಸಮ್ ಆಫ್ 3 angles ಆಫ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ ಇದ್ದೇ ಇರುತ್ತೆ, ಕರೆಕ್ಟಾ? ಸೊ ನಾನೇನು ಮಾಡ್ತೀನಿ, ಸಿ ವ್ಯಾಲ್ಯೂ ಬೇಕು ಅಂತಂದರೆ ಆ್ಯಕ್ಚುಲಿ ಎಲ್ ಗೆಟ್ ಸಿ ವ್ಯಾಲ್ಯೂ ಇಸ್ 180 ಮೈನಸ್ ಆಫ್ ಎ ಪ್ಲಸ್ ಬಿ, ಕರೆಕ್ಟ್ ಅಲ್ಲ? ಓಕೆ,
180 degree value is nothing but minus of a minus b ಬರುತ್ತೆ. So minus of a plus b. If you divide by 2 on both sides, c by 2 is equal to 180 ನ 2 ಇಂದ ಡಿವೈಡ್ ಮಾಡಿದ್ರೆ 90 ಡಿಗ್ರೀಸ್ ಆಗುತ್ತೆ, ಮೈನಸ್ ಸೊ a plus b ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಏನು ಮಾಡ್ತೀನಿ ಇಲ್ಲಿ ಸಿ ಬೈ 2 ಬದಲು 90 ಮೈನಸ್ ಎ ಪ್ಲಸ್ ಬಿ ಬೈ 2 ಅಂತ ಯೂಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಟರ್ಮ್ ಬಿಕಮ್ಸ್ ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಓಕೆ, ಸಾರಿ ಸ್ಟೂಡೆಂಟ್ಸ್, ಇದು ಸಿ ಬೈ 2 ಕಾಸಿಗೆ ತೊಗೊಳ್ಳೋಣ. ಯಾಕೆ ಅಂತಂದರೆ ನಮಗೆ ಪ್ರೂವ್ ದಟ್ಟು ಡಿನಾಮಿನೇಟರ್ ಸೈನ್ ಸಿ ಬೈ 2 ಬೇಕು. ಸೊ ಕಾಸ್ ಸಿ ಬೈ 2ಗೆ ಇದನ್ನು ತೊಗೊಳ್ಳೋಣ. ಓಕೆ, ಸೊ ಜಸ್ಟ್ ಚೇಂಜ್ ದ ಫಂಕ್ಷನ್ ಇಯರ್. ಓಕೆ, ಸೊ ಸೈನ್ ಬೇಡ, ಕಾಸ್ಗೆ ಸಿ ಬೈ 2 ಬದಲು 90 ಮೈನಸ್ ಎ ಪ್ಲಸ್ ಬಿ ಬೈ 2 ತೊಗೊಂಡಿದ್ದೀನಿ. ಈ ಸೈನ್ ಸಿ ಬೈ 2 ಹಾಗೆ ಬರ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ದಿಸ್ ಇಸ್ ನಥಿಂಗ್ ಬಟ್ ನ್ಯೂಮರೇಟ್ರಲ್ಲಿ ಏನೂ ಚೇಂಜಸ್ ಇಲ್ಲ. ಫಾರ್ ಸಮ್ ಟೈಮ್ ಹಾಗೆ ಬರ್ಕೊಳ್ಳಿ. ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ divided by 2 whole divided by, ಮತ್ತೆ ನಾವು look here, this looks like cos of 90 degree minus theta. What is actually cos of 90 minus theta? ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, these are complementary angles ಅಂತೆ. cos of 90 minus theta will be nothing but sin theta. sin of 90 minus theta ಇದ್ದರೆ cos theta ಬರ್ಕೊಳ್ತೀವಿ, cos of 90 minus theta ಆದರೆ sin theta ಬರ್ಕೊಳ್ತೀವಿ. So this becomes cos of 90 minus theta will be nothing but sin theta. theta ಜಾಗದಲ್ಲಿ ನನಗಿರೋದು a plus b divided by 2 into this is sin c by 2 ಹಾಗೆ ಇಟ್ಬಿಡಿ. ಓಕೆ, ಈಗ ನೋಡಿದ್ರೆ ಗೊತ್ತಾಗುತ್ತೆ ಇವೆರಡು ಟರ್ಮ್ಸ್ ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ಬೋದು, ಅಡಿಷನ್ ಇದ್ದಾಗಿಲ್ಲ. ಸೊ sin a plus b by 2 into sin a plus b by 2 ಕ್ಯಾನ್ಸಲ್ ಆಯಿತು. ನಮ್ಗೆ ಉಳಿದಿರೋದು cos of a minus b divided by 2 whole divided by sin of c divided by 2. ಓಕೆ, ನೀವು ಬೇಕಾದ್ರೆ ಚೆಕ್ ಮಾಡಿ. ದಟ್ ಈಸ್ ವಾಟ್ ಐ ವಾಂಟೆಡ್. LCM LHS ಕನ್ಸಿಡರ್ ಮಾಡಿ. ಐ ಗಾಟ್ ಮೈ RHS. ಓಕೆ, therefore I will say hence proved. ಗೊತ್ತಾಗ್ತಿದೆಯಲ್ಲ? ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಪ್ರೂವ್ ಪ್ರಾಬ್ಲಮ್ಸ್ ವಿಚ್ ಈಸ್ ಗಿವನ್. ಗೊತ್ತಾಗ್ತಿದೆಯಲ್ಲ? ಸೊ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನೀವು ಪ್ರೂವ್ ಮಾಡ್ಬೋದು. ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 3. ಲೆಟ್ಸ್ ಟೇಕ್ ಅಪ್ ದಿ 4th ಕ್ವೆಶ್ಚನ್. ಓಕೆ ಸ್ಟೂಡೆಂಟ್ಸ್, ಸೊ ಕ್ವೆಶ್ಚನ್ ನಂಬರ್ 4 ಏನು ಪ್ರೂವ್ ಮಾಡಬೇಕು? ಸಿಮಿಲರ್ ಟು ಕ್ವೆಶ್ಚನ್ ನಂಬರ್ 3. ಅಲ್ಲಿ ಎ ಪ್ಲಸ್ ಬಿ ಬೈ ಸಿ ನೋಡಿದ್ರಿ, ಇಲ್ಲಿ ಎ ಮೈನಸ್ ಬಿ ಬೈ ಸಿ ಅದು. ಸೊ ಐ ಹ್ಯಾವ್ ಟು ಪ್ರೂವ್ ದಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಬೈ 2. ಓಕೆ, ಸೊ ಹೋದ್ ಪ್ರಾಬ್ಲಮ್ ಹೇಗೆ ಮಾಡಿದ್ರು, ವಿ ವಿಲ್ ಬಿ ಫಾಲೋವಿಂಗ್ ಎಕ್ಸಾಕ್ಟ್ಲಿ ದ ಸೇಮ್ ಸ್ಟೆಪ್ಸ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಸೊ ಕನ್ಸಿಡರ್ ದಿ ಸೈನ್ ರೂಲ್. So if you consider sin a by a equals sin b by b equals sin c by c is equal to k. So ಇಲ್ಲಿಂದ ನಾವೇನು ತಗೊಳ್ತೀವಿ? The value of a will be sin a divided by k. Similarly, the value of b is sin b divided by k, and the value of c is sin c divided by k. Okay, so ಇಷ್ಟಾದಮೇಲೆ consider the LHS. So what is LHS? LHS is nothing but a minus b divided by c. Okay, so this is nothing but a minus b ಅಂತಂದರೆ let me write sin a by k minus sin b by k divided by c value means sin c divided by k. ಓಕೆ, ಸೊ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮಾಡ್ದಂಗೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕೆ ಕಾಮನ್ ತೆಗೆದ್ರೆ ನಮ್ಗೆ ಉಳಿಯೋದು ಸೈನ್ ಎ ಮೈನಸ್ ಸೈನ್ ಬಿ ಡಿವೈಡೆಡ್ ಬೈ ಸೈನ್ ಸಿ. ಗೊತ್ತಾಗ್ತಿದೆಯಲ್ಲ? ಸೈನ್ ಎ ಮೈನಸ್ ಸೈನ್ ಬಿ ಡಿವೈಡೆಡ್ ಬೈ ಸೈನ್ ಸಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ಐ ವಿಲ್ ಬಿ ಯೂಸಿಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೈನ್ ಸಿ ಮೈನಸ್ ಸೈನ್ ಡಿ ಈಸ್ 2 ಕಾಸ್. ನೆನಪಿರಲಿ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ therefore sin c minus sin d ನೆನ್ಪಿಟ್ಕೊಳ್ಳಿ, 2 cos c plus d by 2 into sin c minus d by 2. ಸೊ c and d ಬದಲು a and b ಥರ ಇದೆ. ಸೊ ನಥಿಂಗ್ ಟು ವರಿ. ಸೊ ಯು ವಿಲ್ ಬಿ ಗೆಟಿಂಗ್ 2 cos of a plus b divided by 2 into sin of a minus b divided by 2. ಗೊತ್ತಾಗ್ತಿದೆಯಲ್ಲ? I got by using
ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹೋಲ್ ಡಿವೈಡೆಡ್ ಬೈ ಸೈನ್ ಸಿ. ಸೊ ಹೋದ್ ಸರಿ ಯೂಸ್ ಮಾಡ್ದಂಗೆ ಐ ವಿಲ್ ಬಿ ಯೂಸಿಂಗ್ ದಿ ಹಾಫ್ ಆ್ಯಂಗಲ್ಸ್ ಇನ್ ಟರ್ಮ್ಸ್ ಆಫ್ ಸಿ. ಗೊತ್ತಾಗ್ತಿದೆಯಲ್ಲ? ಸೊ ಸೈನ್ ಸಿ ಕ್ಯಾನ್ ಬಿ ರಿಟನ್ ಆ್ಯಸ್ 2 sin c by 2 into cos c by 2. ಓಕೆ, ಸೊ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಮಾಡ್ಬೋದು. ಪ್ರೊಸೀಡಿಂಗ್ ವಿತ್ ದ ನೆಕ್ಸ್ಟ್ ಸ್ಟೆಪ್, ನ್ಯೂಮರೇಟರ್ನ ಏನು ಚೇಂಜ್ ಮಾಡಬೇಡಿ, ಹಾಗೆ ಇಡಿ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಓಕೆ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನಮಗೆ ಡಿನಾಮಿನೇಟರ್ ಕಾಸ್ ಸಿ ಬೈ 2 ಬೇಕು, ಅದನ್ನು ಹಾಗೆ ಇಡಿ. ಸೈನ್ ಆಫ್, ಈ ಸೈನ್ ಆಫ್ ಸಿ ಬೈ 2ಗೆ ನಾನು ಹೇಗೆ ಬರೀಬೋದು? ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬರ್ದಂಗೆ ಯಾವ ಆ್ಯಂಗಲ್ ಇದೆಯೋ 90 ಮೈನಸ್ ಅದರ ರಿಮೈನಿಂಗ್ 2 ಆ್ಯಂಗಲ್ಸ್ ಪ್ಲಸ್ ಬೈ 2 ಬರ್ಕೊಳ್ಳಿ. ಓಕೆ, ಇನ್ ಕೇಸ್ ನನಗೆ ಆ್ಯಂಗಲ್ ಬಿ ಬೈ 2 ಬೇಕಂದರೆ 90 ಡಿಗ್ರಿ ಮೈನಸ್ ಎ ಪ್ಲಸ್ ಸಿ ಬೈ 2 ಆಗುತ್ತೆ. ಓಕೆ, ಸೊ ಹೇಗೆ ಬಂತು ಅಂತ ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ. ಇಂಟು ಕಾಸ್ ಸಿ ಬೈ 2, ಇದನ್ನು ಹಾಗೆ ಬರ್ಕೊಳ್ಳಿ. ಓಕೆ, ಸೊ ರಿಮೆಂಬರ್ ಹೌ ವಿ ಗಾಟ್ ದಿಸ್. ಸೊ ನಿಮ್ಮ ರೆಫರೆನ್ಸ್ಗೆ ಬೇಕಿದ್ರೆ ಹೇಗೆ ಬಂದಿದೆ ಅಂತ ನಾನು ಆಲ್ರೆಡಿ ಐ ಹ್ಯಾವ್ ಶೋಡ್ ಇಟ್ ಹಿಯರ್. ಓಕೆ, ಯಾವಾಗಲೂ ಬೇಕಾಗಿರುವಂಥ ವರ್ಕಿಂಗ್ಸ್ ಯಾವತ್ತೂ ಸಪ್ರೇಟಾಗಿ ತೋರಿಸ್ಬೇಕು. ಓಕೆ, ಡೋಂಟ್ ಮಿಕ್ಸ್ ಅಪ್ ವಿತ್ ದಿ ಫಾರ್ಮುಲಾ. ಸೊ ಈಗ ನ್ಯೂಮರೇಟರ್ ಅಗೇನ್ ದೇರ್ ಇಸ್ ನೋ ಚೇಂಜ್ ಇನ್ ದ ನ್ಯೂಮರೇಟರ್. ಕಾಸ್ ಆಫ್ ಎ ಪ್ಲಸ್ ಬಿ ಬೈ 2 ಇಂಟು ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಹಾಗೆ ಇರುತ್ತೆ. ಹೋಲ್ ಡಿವೈಡೆಡ್ ಬೈ, ನಾನು ಪ್ರೀವಿಯಸ್ ಆಗಿ ಹೇಳಿದರೆ ಸೈನ್ ಆಫ್ 90 ಮೈನಸ್ ಟೀಟಾ ವಿಲ್ ಬಿ ಕಾಸ್ ಟೀಟಾ ಆರ್ ಕಾಸ್ ಆಫ್ 90 ಮೈನಸ್ ಟೀಟಾ ವಿಲ್ ಬಿ ಸೈನ್ ಟೀಟಾ. ರಿಮೆಂಬರ್ ದಿಸ್, ಸೈನ್ ಆಫ್ 90 ಡಿಗ್ರೀಸ್ ಮೈನಸ್ ಟೀಟಾ ವಿಲ್ ಬಿ ನಥಿಂಗ್ ಬಟ್ ಕಾಸ್ ಟೀಟಾ. ಇದು ನಾನು ಅಲೈಡ್ ಆ್ಯಂಗಲ್ಸಲ್ಲಿ ಹೇಳಿದ್ದೆ, ಆರ್ ಆಲ್ಸೋ ಇನ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ಇವೆರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ಅದಕ್ಕೋಸ್ಕರ. ಸೊ ದಿಸ್ ವಿಲ್ ಬಿ ಆ್ಯಕ್ಚುಲಿ ನಥಿಂಗ್ ಬಟ್ ಕಾಸ್ ಆಫ್ ಟೀಟಾ. ಟೀಟಾ ಅಂದರೆ you will be getting a plus b divided by 2. So ಈ term ಹಾಗೆ ಇಡಿ, cos of c by 2. Now you can see here cos a plus b by 2 into cos a plus b by 2 ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ಇವೆರಡು ಮಲ್ಟಿಪ್ಲಿಕೇಶನ್ ಇದ್ದಾಗ. ಸೊ ಮೈ ರಿಮೈನಿಂಗ್ ಟರ್ಮ್ ವಿಲ್ ಬಿ ಸೈನ್ ಆಫ್ a minus b divided by 2 ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಸಿ ಬೈ 2. ನೀವು ನೋಡಿ, ದಟ್ ಈಸ್ ವಾಟ್ ಐ ಆಮ್ ಸಪೋಸ್ ಟು ಫೈಂಡ್ ಔಟ್. ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿದೆ, I got my RHS. So ಇಷ್ಟಾದಮೇಲೆ we are going to simply write hence proved. So prove that ಪ್ರಾಬ್ಲಮ್ಸ್ಗಳು ಮಿನಿಮಮ್ ಅಂದರೂ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಡ್ ಫಾರ್ 3 ಮಾರ್ಕ್ಸ್. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಕ್ವಶನ್ಸು ಏನಂತಂದರೆ ಸೈನ್ ರೂಲ್ ಮತ್ತು ಕೊಸೈನ್ ರೂಲ್ ಬೇಸ್ ಮೇಲಿರುತ್ತೆ, ಅಲಾಂಗ್ ವಿತ್ ದ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆರ್ ಫಾರ್ಮುಲಾಸ್. ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 4 for you. Okay students, let's take up one more last question and complete the video. So illi I have to prove that tan of a minus b divided by 2 is equal to small a minus b divided by a plus b into cot of c by 2. Okay, so illu aste we will start up with the same sign rule. Okay, so we know that ಮತ್ತೆ ನೆನ್ಪಿಟ್ಕೊಳ್ಳಿ, ಪ್ರಪೋರ್ಷನಾಲಿಟಿ ಇರೋದ್ರಿಂದ ಸೈನ್ ರೂಲ್ನ ಯಾವಾಗಲೂ ಸೈನ್ ಎ ಬೈ ಎನೇ ಬರೀಬೇಕು ಅಂತಿಲ್ಲ. ಐ ಕ್ಯಾನ್ ಆಲ್ಸೋ ರೈಟ್ ಎ ಬೈ ಸೈನ್ ಎ ವಿಲ್ ಬಿ ಸೇಮ್ ಆ್ಯಸ್ b by sin b, that will be same as c by sin c, that is equal to k. ಬೆಟರ್ ಪ್ರೀವಿಯಸ್ ಯೂಸ್ ಮಾಡೋದಕ್ಕಿಂತ ಬೆಟರು ಇದನ್ನು ಯೂಸ್ ಮಾಡಿ, ಯಾಕೆಂದರೆ ಅವಾಗ ನಮಗೆ 1/k ಬರಲ್ಲ, a is equal to sin a by k ಬರಲ್ಲ, k into sin a ಆಗುತ್ತೆ. ಓಕೆ, ಸೊ ಇಫ್ ಯು ಕಂಪೇರ್ ವಿತ್ ದಿಸ್, ಸೊ ಇದನ್ನು ಕಂಪೇರ್ ಮಾಡಿದ್ರೆ ಏನು ಸಿಗುತ್ತೆ? ದೇರ್ ಫೋರ್ a ವಿಲ್ ಬಿ ಈಕ್ವಲ್ ಟು k into sin a. ಇದು ಈಸಿ ಇದೆ ಆ್ಯಕ್ಚುಲಿ. ಓಕೆ, ಆ ಮೆಥಡ್ ನಾನು ನಿಮಗೆ ಆಲ್ಟರ್ನೇಟಿವ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಆ ಮೆಥಡ್ ಮಾಡಿದ್ರೂ ಬರುತ್ತೆ, ಈ ಮೆಥಡ್ ಮಾಡಿದ್ರೂ ಬರುತ್ತೆ. ಸೊ ಬಿ ವಿಲ್ ಬಿ ನಥಿಂಗ್ ಬಟ್ ಕೆ ಇಂಟು ಸೈನ್ ಬಿ ಆ್ಯಂಡ್ ಸಿ ವಿಲ್ ಬಿ ನಥಿಂಗ್ ಬಟ್ ಕೆ ಇಂಟು ಸೈನ್ ಸಿ. ಓಕೆ, ಈಚ್ ಟರ್ಮ್ನ ತಗೊಳ್ಳಿ. ಎ ಬೈ ಸೈನ್ ಎ ಇಸ್ ಈಕ್ವಲ್ ಟು ಕೆ ಇದ್ದರೆ ಎ ವಿಲ್ ಬಿ ಕೆ ಇಂಟು ಸೈನ್ ಎ, ಬಿ ವಿಲ್ ಬಿ ಕೆ ಇಂಟು ಸೈನ್ ಬಿ, ಸಿ ವಿಲ್ ಬಿ ಕೆ ಇಂಟು ಸೈನ್ ಸಿ. ಓಕೆ, ಸೊ ನಾವು ವಿ ವಿಲ್ ಕನ್ಸಿಡರ್ ದಿಸ್. ಸೊ ಏನು ಕನ್ಸಿಡರ್ ಮಾಡೋಣ? ಕನ್ಸಿಡರ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಓಕೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಎ ಅಂದರೆ ಏನು ನಮ್ಗೆ ಸಿಗುತ್ತೆ? ಕೆ ಸೈನ್ ಎ ಮೈನಸ್ ಕೆ ಸೈನ್ ಬಿ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದರೆ ಕೆ ಸೈನ್ ಎ ಪ್ಲಸ್ ಕೆ ಸೈನ್ ಬಿ. ಓಕೆ,
ಸೊ ದಿಸ್ ಇಸ್ ನಥಿಂಗ್ ಬಟ್ ಎರಡು ಟರ್ಮ್ ನ್ಯೂಮರೇಟರಲ್ಲಿ ಕೆ ಕಾಮನ್ ತೆಗೆನ. ನಾವು ವಿ ವಿಲ್ ಬಿ ಹ್ಯಾವಿಂಗ್ sin A plus sin B. Okay, sorry, sin A minus sin B. This looks like my transformation formula sin C minus sin D. Okay, so ಕೆ ಎರಡಕ್ಕೂ ಕಾಮನ್ ತೆಗೆದ್ರೆ ನಮಗೆ sin C minus sin D ಬರುತ್ತೆ. ವಾಟ್ ಈಸ್ sin C minus sin D ಫಾರ್ಮುಲಾ? ಇಟ್ ಈಸ್ ನಥಿಂಗ್ ಬಟ್ 2 cos C plus D. ನೆನ್ಪಿಟ್ಕೊಳ್ಳಿ, C plus D ಜಾಗದಲ್ಲಿ A plus B ಇದೆ, ಸೊ A plus B ತಗೊಳ್ತೀನಿ, ಇಂಟು sin C minus D. C minus D ಅಂದರೆ A minus B ಡಿವೈಡೆಡ್ ಬೈ 2. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದು ನಿಮಗೆ sin C sin D ಫಾರ್ಮೆಟಲ್ಲಿ, ಬಟ್ ಇಲ್ಲಿರೋದು sin A B ಫಾರ್ಮೆಟಲ್ಲಿ. ನಥಿಂಗ್ ಟು ವರಿ, ಅದು ಯಾವ ಫಾರ್ಮೆಟಲ್ಲಿ ಇದೆಯೋ ಹಾಗೆ ಯೂಸ್ ಮಾಡಿ. ಓಕೆ, ಸೊ ನ್ಯೂಮರೇಟರ್ ಅರ್ಥ ಆಗಿದೆಯಲ್ಲ. ಸಿಮಿಲರ್ಲಿ ದ ಡಿನಾಮಿನೇಟರ್, ಓಕೆ, ಹೋಲ್ ಡಿವೈಡೆಡ್ ಬೈ ಕೆ ಇಂಟು, ಓಕೆ, ನಾವು ಇಲ್ಲಿ sin C ಪ್ಲಸ್ sin D ಎರಡಕ್ಕೂ ಕೆ ಕಾಮನ್ ತೆಗೆದ್ರೆ sin C ಪ್ಲಸ್ sin D ಫಾರ್ಮುಲಾ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 2 sin C ಪ್ಲಸ್ D ಅಂದರೆ A ಪ್ಲಸ್ B ಡಿವೈಡೆಡ್ ಬೈ 2 ಇಂಟು ಕಾಸ್ C ಮೈನಸ್ D ಅಂದರೆ A ಮೈನಸ್ B ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಈಗೇನಾಗುತ್ತೆ, ಈಗ ಏನು ಮಾಡ್ಬೋದು ನೋಡಿ, ಐ ವಿಲ್ ಕ್ಯಾನ್ಸಲ್ ಕೆ ಆ್ಯಂಡ್ ಕೆ ಆ್ಯಂಡ್ 2 ಮತ್ತು 2 ಕೂಡ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ನಾನು ಗ್ರೂಪ್ ಮಾಡ್ತೀನಿ. ಯಾವ ಥರ ಗ್ರೂಪ್ ಮಾಡ್ತೀನಿ ಅಂದರೆ sin ಆಫ್ A ಮೈನಸ್ B ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಕಾಸ್ ಆಫ್ A ಮೈನಸ್ B ಡಿವೈಡೆಡ್ ಬೈ 2. ಸೊ ಇದನ್ನು ಒಂದು ಗ್ರೂಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಈ ಕಡೆ ಗ್ರೂಪಿಂಗ್ ಏನಾಗುತ್ತೆ, ಕಾಸ್ ಆಫ್ A ಪ್ಲಸ್ B ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ sin ಆಫ್ A ಪ್ಲಸ್ B ಡಿವೈಡೆಡ್ ಬೈ 2. ಇದನ್ನು ಒಂದು ಗ್ರೂಪ್ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆಯಲ್ಲ? ಸೊ ರೈಟ್, ಮಿಕ್ಕಿದ ಎರಡು ಟರ್ಮ್ಸ್ ಕ್ಯಾನ್ಸಲ್ ಆಗಿದೆ. ನೆನ್ಪಿಟ್ಕೊಳ್ಳಿ, ದ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ A ಮೈನಸ್ B ಡಿವೈಡೆಡ್ ಬೈ A ಪ್ಲಸ್ B. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನೂ ಚೇಂಜ್ ಆಗಿಲ್ಲ, ಬರೀ ರೈಟ್ ಹ್ಯಾಂಡ್ ಸೈಡ್ನೇ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾವು ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಲುಕ್ಸ್ ಲೈಕ್ sin ಥೀಟಾ ಬೈ ಕಾಸ್ ಥೀಟಾ. ನೆನಪಿದೆಯಲ್ಲ, ಥೀಟಾ ಜಾಗದಲ್ಲಿ A ಮೈನಸ್ B ಬೈ 2 ಇದೆ. ಸೊ ದೇರ್ ಫಾರ್ sin ಥೀಟಾ ಬೈ ಕಾಸ್ ಥೀಟಾ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಸೊ ಥೀಟಾ ಜಾಗದಲ್ಲಿ A ಮೈನಸ್ B ಡಿವೈಡೆಡ್ ಬೈ 2 ಇಂಟು, ಓಕೆ, ಇಲ್ಲೇನು ಸಿಗುತ್ತೆ, ಅಗೇನ್ cos theta divided by sin theta. Cos theta divided by sin theta will be cot theta. ಆದರೆ theta ಜಾಗದಲ್ಲಿ A plus B divided by 2 ಬರುತ್ತೆ. ಓಕೆ, ಸೊ ಪ್ರೊಸೀಡಿಂಗ್ ಫರ್ದರ್, ದಿಸ್ ಈಸ್ ನಥಿಂಗ್ ಬಟ್ ಈ ಟ್ಯಾನ್ ಆಫ್ A ಮೈನಸ್ B ಡಿವೈಡೆಡ್ ಬೈ 2 ಹಾಗೆ ಇಡಿ ಇಂಟು ದಿಸ್ ಕಾಟ್ ಆಫ್, ಇಲ್ಲಿ A ಪ್ಲಸ್ B ಡಿವೈಡೆಡ್ ಬೈ 2ನ ನಾನು ಹೇಗೆ ಬರಿತೀನಿ ಅಂದರೆ 90 ಡಿಗ್ರೀಸ್ ಮೈನಸ್ C ಬೈ 2 ಅಂತ ಬರಿತೀನಿ. ಗೊತ್ತಾಗ್ತಿದೆಯಲ್ಲ? ಮತ್ತೆ ಯಾಕೆ ಹಿಂಗೆ ಬರದೆ, A ಪ್ಲಸ್ B ಪ್ಲಸ್ C ಈಸ್ಕ್ವಲ್ ಟು 180 ಡಿಗ್ರೀಸ್ ಆ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಹೇಗೆ ಬಂತು ಅಂತ ನಾನು ಇಲ್ಲಿ ಸ್ಟೆಪ್ಸ್ ತೋರಿಸಿದ್ದೀನಿ ನೋಡಿ. A ಪ್ಲಸ್ B ಪ್ಲಸ್ C ಈಸ್ಕ್ವಲ್ ಟು 180 ಡಿಗ್ರೀಸ್. ಸೊ A ಪ್ಲಸ್ B ವಿಲ್ ಬಿ 180 ಮೈನಸ್ C ಡಿವೈಡ್ ಬೈ 2 ಮಾಡಿದ್ರೆ ನನಗೆ A ಪ್ಲಸ್ B ಬೈ 2 ಈಸ್ಕ್ವಲ್ ಟು 90 ಮೈನಸ್ C ಬೈ 2 ಬರುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಟ್ಯಾನ್ A ಮೈನಸ್ B ಡಿವೈಡೆಡ್ ಬೈ 2 ಇಂಟು ಅಗೇನ್ cot of 90 minus theta. Cot of 90 minus theta will be tan theta. So theta ಅಂದರೆ C by 2. ಓಕೆ, ಅಗೇನ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ನೆನಪಿದೆಯಲ್ಲ, sin of 90 minus theta is cos theta. ಸೊ cos of 90 minus theta is sin theta. ಅದೇ ಥರ cot of 90 minus theta is tan theta. ಗೊತ್ತಿದೆ ತಾನೆ? ಆಲ್ಮೋಸ್ಟ್ ಆನ್ಸರ್ಗೆ ಹತ್ರ ಇದ್ದೀವಿ. ದೇರ್ ಫೋರ್, ಓಕೆ, ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು A ಮೈನಸ್ B ಡಿವೈಡೆಡ್ ಬೈ A ಪ್ಲಸ್ B. ದೇರ್ ಫೋರ್ ನನಗೆ ಬೇಕಾಗಿರೋದು ಟ್ಯಾನ್ ಆಫ್ A ಮೈನಸ್ B ಡಿವೈಡೆಡ್ ಬೈ 2. ಸೊ ದಿಸ್ ವ್ಯಾಲ್ಯೂ ವುಡ್ ಬಿ A ಮೈನಸ್ B ಡಿವೈಡೆಡ್ ಬೈ A ಪ್ಲಸ್ B, ಓಕೆ, ಹೋಲ್ ಡಿವೈಡೆಡ್ ಬೈ ಟ್ಯಾನ್ C ಬೈ 2 ಆಗುತ್ತೆ. ಅಂದರೆ ಇದು ಇಲ್ಲಿ ಡಿವೈಡ್ ಆಗೋಗುತ್ತೆ. ಓಕೆ, ಆ್ಯಂಡ್ ವಿ ನೋ ದಟ್, ನಮ್ಗೆ ಆಲ್ರೆಡಿ ಗೊತ್ತು 1 ಬೈ ಟ್ಯಾನ್, ವಾಟ್ ಈಸ್ 1 ಬೈ ಟ್ಯಾನ್ ಥೀಟಾ, ದಟ್ ಈಸ್ ನಥಿಂಗ್ ಬಟ್ ಕಾಟ್ ಥೀಟಾ ಆಗುತ್ತೆ. ಕರೆಕ್ಟಾ? ಸೊ 1 ಬೈ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಆಗೋದ್ರಿಂದ ಐ ವಿಲ್ ಗೆಟ್ ಮೈ ರಿಸಲ್ಟ್. ದೇರ್ ಫೋರ್ ಟ್ಯಾನ್ ಆಫ್ A ಮೈನಸ್ B ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು A ಮೈನಸ್ B ಡಿವೈಡೆಡ್ ಬೈ A ಪ್ಲಸ್ B ಇಂಟು 1 ಬೈ ಟ್ಯಾನ್ ಏನಾಗುತ್ತೆ, ಕಾಟ್ ಆಗುತ್ತೆ. ಥೀಟಾ ಜಾಗದಲ್ಲಿ C ಬೈ 2 ಇದೆ. ಚೆಕ್ ಮಾಡಿ, ದಿಸ್ ಇಸ್ ವಾಟ್ ಐ ವಾಂಟ್. ಓಕೆ, ಇಲ್ಲಿ LHS ಕನ್ಸಿಡರ್ ಮಾಡಿಲ್ಲ ನಾನು, ಈ ಟರ್ಮ್ ಕನ್ಸಿಡರ್ ಮಾಡಿ ಸೈನ್ ರೂಲ್ ಯೂಸ್ ಮಾಡಿಕೊಂಡು ಆನ್ಸರ್ ಕಂಡುಹಿಡ್ತಿದ್ದೀನಿ. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ದಟ್ ಈಸ್ ದ ಸೊಲ್ಯೂಷನ್. ಲೆಟ್ಸ್ ಫ್ರೇಮ್ ಇಟ್ ಅಪ್.
ಓಕೆ ಸ್ಟೂಡೆಂಟ್ಸ್, ಇದೇ ರೀತಿಲಿ ಇವೆರಡೂ ಕ್ವಶನ್ಸ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನೀವೇ ಟ್ರೈ ಮಾಡಿ. ಏನಂತಂದರೆ ಇಲ್ಲಿ ಏನು ಕನ್ಸಿಡರ್ ಮಾಡಿದ್ನೋ ನೀವು ಇದನ್ನು ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ ದೀಸ್ ಟು ಸೊಲ್ಯೂಷನ್ಸ್. ಓಕೆ.